ಅಂಕೋಲಾದ ಬೆಟ್ಟದಡಿ ಎಷ್ಟು ಜನ ಸಿಕ್ಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಕಾರ್ ಮನೆಯಲ್ಲಿದ್ದವರು ಏನಾದರೂ ಉಸಿರುಗಟ್ಟಿ ಸತ್ತವರು ಎಷ್ಟು ಮಂದಿ? ಹಾಗಾದ್ರೆ ಇದು ಗುಡ್ಡದ ಅಡಿ ಸಮಾಧಿಯಾಗಿರುವಂತಹ ಸ್ಟೋರಿ. ಅಂಕೋಲಾ ಹೈವೇ ಮೇಲೆ ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಇಬ್ರು ಮಕ್ಕಳು ಸೇರಿದಂತೆ 4 ಜನರ ಶವ ಇಲ್ಲಿ ತನಕ ಪತ್ತೆಯಾಗಿದೆ. ಶಾಂತಿ ನಾಯ್ಕ್, ಲಕ್ಷ್ಮಣ್, ಅವಂತಿಕಾ, ರೋಷನ್ ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಈಗ ಸ್ಥಳೀಯರು ಹೇಳೋ ಪ್ರಕಾರ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ನಿನ್ನೆನೇ ಅದನ್ನ ಹೇಳ್ತಾ ಇದ್ರು. ತತ್ಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ ಒಂದು ಕಾರ್ ಪಾಸ್ ಆಗಿ ಹೋಯ್ತಾ ಅಥವಾ ಕಾರ್ ಕೂಡ ಆ ಗುಡ್ಡದ ಅಡಿಯಲ್ಲಿ, ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ ಬಿದ್ದಿದೆಯಾ, ಅದ್ರ ಬಗ್ಗೆ ರಕ್ಷಣಾ ಕಾರ್ಯಾಚರಣೆ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಸಾವಿನ ಸಂಖ್ಯೆ 10ರಿಂದ 16ರವರೆಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಟ್ಟದ ಅಡಿಯಲ್ಲಿ ಇನ್ನೂ ಸುಮಾರು 12 ಜನ ಇರಬಹುದಾದಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಮಣ್ಣು ತೆರವಿನ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಿರಂತರವಾಗಿ ಮಳೆ ಬೇರೆ ಬರ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸ್ಥಳದಲ್ಲಿ SDRF, NDRF ತಂಡ ಬೀಡು ಬಿಟ್ಟಿದೆ. ಗುಡ್ಡ ಕುಸಿತ ಜಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಕಾರ್ಯಾಚರಣೆಗೆ ಸ್ವಲ್ಪ ತೊಡಕಾಗ್ತಾ ಇದೆ. ಒಟ್ಟು 16 ಜನ ಮಣ್ಣಿನ ಅಡಿಯಲ್ಲಿ ಸಮಾಧಿ ಆಗಿರಬಹುದು. ಸಾವಿನ ಸಂಖ್ಯೆ ಇಷ್ಟಕ್ಕೆ ಏರಿಕೆ ಆಗಬಹುದು ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಶಿರೂರಿನ ಗುಡ್ಡ ಕುಸಿತದ ಸ್ಥಳದಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವಿವರಣೆಯನ್ನ ಕೊಟ್ಟಿದ್ದಾರೆ. ನೋಡ. ಶಿರೂರು ಗುಡ್ಡ ಕುಸಿತದ ಘಟನೆ ನಿನ್ನೆ ನಡೆದಿರತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಸಹ ಬಿತ್ತರಿಸಿದೆ. ಆದರೆ ಈಗಾಗಲೇ ಶಿರೂರು ಗುಡ್ಡ ಕುಸಿತದ ಜಾಗದಲ್ಲಿದ್ದೇವೆ ನಾವು. ಈ ಒಂದ್ ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇನ್ನೊಂದು ಭಯಾನಕ ವಿಚಾರ ಏನಪ್ಪ ಅಂದರೆ, ಈ ಗುಡ್ಡ ಕುಸಿದ ಇನ್ನೊಂದು ಭಾಗದಲ್ಲಿ ಏನು ಮೇಲ್ಗಡೆ ಗುಡ್ಡ ಬಾಯಿ ತೆರೆದಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೀವಿ. ಮುಂಜಾನೆ ಅಷ್ಟೊತ್ತಿಗೆ ಈ ಸ್ವಲ್ಪ ಕಡಿಮೆ ಮಟ್ಟದಲ್ಲಿತ್ತು, ಆದರೆ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿದೆ. ಇದು ಯಾವ ಸಂದರ್ಭದಲ್ಲಿಯೂ ಸಹ ಧರೆಗುರುಳುವಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ಈಗಾಗಲೇ ಒಂದು ಕಡೆ ಗುಡ್ಡ ಕುಸಿದು ಸಾಕಷ್ಟು ಸಾವು ನೋವು ಸಂಭವಿಸಿರತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ಇದೇ ರೀತಿಯಾದಂಥ ಒಂದು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಒಂದು ಆದೇಶವನ್ನು ಮಾಡಿದ್ದಾರೆ. ತೆರವು ಕಾರ್ಯಾಚರಣೆ ಒಳಗಡೆ ಯಾರೂ ಬರಬಾರ್ದು, ಅದ್ರ ಜೊತೆಗೆ ಅಪಾಯ ಸ್ಥಿತಿ ಇದೆ ಎನ್ನುವಂಥ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಕಟ್ಟೆಚ್ಚರದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭಯಾನಕತೆಯನ್ನು ನೋಡಿದರೆ ನಿಮಗೆ ನಿಜಕ್ಕೂ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಯಾಕಂದರೆ ಮುಂಜಾನೆ ನಾವು ಇಲ್ಲಿ ಫೀಲ್ಡಿಗೆ ಬಂದಾಗ ಈ ಗುಡ್ಡದ ಮಣ್ಣು ಕೊಂಚ ಮಟ್ಟದಲ್ಲಿ ಜರಿತಾ ಇತ್ತು. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಭಾಗದಲ್ಲಿಯೂ ಸಹ ಮಣ್ಣು ಜರಿತಾ ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತಂಥ ಒಂದು ಜಾಗದಲ್ಲಿ ತೆರವು ಕಾರ್ಯಾಚರಣೆ ನಿರಂತರವಾಗಿದೆ. ಆಯಾ ಹೊತ್ತಿಗೆ ಮಳೆ ಬೀಳ್ತಾ ಇದೆ. ಈ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು. ಯಾಕಂದರೆ ಯಾರು ತೆರವು ಕಾರ್ಯಾಚರಣೆ ಮಾಡ್ತಾರೋ ಕಾರ್ಮಿಕರಿಗೆ ಅವರಿಗೂ ಸಹ ಒಂದು ಭಯ ಇದ್ದೇ ಇರುತ್ತೆ. ಮೇಲ್ಗಡೆಯಿಂದ ಯಾವ ಸಂದರ್ಭದಲ್ಲಿಯೂ ಸಹ ಗುಡ್ಡ ಕುಸಿಯುವಂಥ ಒಂದು ಆತಂಕ ಇಲ್ಲಿ ಎದುರಾಗಿದೆ. ಯಾಕಂದರೆ ಸ್ಥಳೀಯರೇ ಹೇಳ್ತಾ ಇದ್ರು, ಈಗ ಯಾವಾಗ ಬೇಕಾದರೂ ಮತ್ತೆ ಗುಡ್ಡ ಕುಸಿಯಬಹುದು ಎನ್ನುವಂಥ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಅವರಿಗೂ ಸಹ ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ ಈಗಾಗಲೇ ರಸ್ತೆ ತೆರವು ಕಾರ್ಯಾಚರಣೆ ಅಂತೂ ಮುಂಜಾನೆಯಿಂದಲೇ ಭರದಿಂದ ಸಾಗಿದೆ. ಇವತ್ತು ನಾಳೆ ಒಳಗಡೆ ಸಂಚಾರಕ್ಕೆ ಅನುವು ಮಾಡಿಕೊಡುವುದಾಗಿ ಇಲ್ಲಿನ ಸ್ಥಳೀಯರಾಗಿರ್ಬೋದು, ಗುತ್ತಿಗೆ ಪಡೆದಂಥ IRB ಕಂಪನಿಯವರು, ಜಿಲ್ಲಾಡಳಿತದವರು ಹೇಳ್ತಾ ಇದ್ದಾರೆ. ಆದರೆ ಈ ಗುಡ್ಡದ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಎನ್ನುವಂಥದ್ದೇ ಇವರಿಗೂ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೇನೆಂದರೆ, ಒಂದು ಕಡೆ ಗುಡ್ಡ ಕುಸಿದ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಇನ್ನೊಂದು ಕಡೆ ಮತ್ತೆ ಅಷ್ಟೇ ದೊಡ್ಡ ಮಟ್ಟದ ಒಂದು ಗುಡ್ಡ ಕುಸಿಯುವ ಆತಂಕ ಇಲ್ಲಿ ಎದುರಾಗಿರತಕ್ಕಂಥ. ಮೇಲ್ಗಡೆ ಆವಾಗಲೇ ತೋರಿಸ್ವಿ ನಿಮಗೆ ಯಾವ ರೀತಿ ಬಾಯಿ ತೆರೆದು ನಿಂತಿದೆ ಅಂತ. ಯಾವ ಸಂದರ್ಭದಲ್ಲೂ ಬೇಕಾದರೂ ಧರೆಗೆ ಉರುಳುವಂಥ ಒಂದು ಸನ್ನಿವೇಶ ಇಲ್ಲಿ ಸಂಭವಿಸಬಹುದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಇದು ಶಿರೂರು ಗುಡ್ಡ ಕುಸಿತ ಆಗಿತ್ತಲ್ಲ, ಅಲ್ಲಿಂದ ಪ್ರತ್ಯಕ್ಷ ವರದಿ ಆಯಿತು. ಹಾಗಾದ್ರೆ ಎಟ್ ಪ್ರೆಸೆಂಟ್ ಆ ಜಾಗದಲ್ಲಿ ಏನಾಗ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಹೆಂಗ್ ನಡೀತಾ ಇದೆ, ಅದರಲ್ಲೂ 16 ಜನ ಸಾವನ್ನಪ್ಪಿರಬಹುದು ಅಂತ ಒಂದು ಶಂಕೆ ವ್ಯಕ್ತವಾಗ್ತಿದೆಯಲ್ಲ, ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒನ್ಸ್ ಅಗೇನ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್.
ಸೊ 16 ಜನ ಸಾವನ್ನಪ್ಪಿರಬಹುದು ಅಂತ ಹೇಳಿ ಶಂಕೆಗಳು ವ್ಯಕ್ತವಾಗ್ತಿದೆಯಲ್ಲ, ರಕ್ಷಣಾ ಕಾರ್ಯಾಚರಣೆ ಯಾವ ತರ ಆಗ್ತಾ ಇದೆ? ಎಟ್ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ? ಶರ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಒಂದು ಜಾಗದಲ್ಲಿದ್ದೇವೆ. ಈಗ ಏನು ತೆರವು ಕಾರ್ಯಾಚರಣೆ ಮುಂಜಾನೆಯಿಂದಲೇ ನಡೀತಿರತಕ್ಕಂಥದ್ದು. ನಾವು ನಿಮ್ಗೀಗ ತೋರಿಸ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ತೆರವು ಕಾರ್ಯಾಚರಣೆ ನಡೀತಿದೆ ಎನ್ನುವಂಥ ಬಗ್ಗೆ. ಈಗಾಗಲೇ ಏನು 5-6ಕ್ಕೂ ಹೆಚ್ಚು JCBಗಳನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಅದೇ ರೀತಿ 10ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಸಹ ಬಳಸ್ಕೊಳ್ಳಲಾಗಿದೆ. ಇದನ್ನು ಬಳಸ್ಕೊಂಡು ಏನು ಮಣ್ಣಿನ ತೆರವು ಕಾರ್ಯಾಚರಣೆ ಈಗ ಮುಂಜಾನೆಯಿಂದ ಆರಂಭವಾಗಿರತಕ್ಕಂಥದ್ದು. ಮುಂಜಾನೆ ಸಂದರ್ಭದಲ್ಲಿ ಇಲ್ಲಿ ಏನು ಭಾರೀ ಪ್ರಮಾಣದಲ್ಲಿ ಬಿದ್ದಂತ ಮಳೆ ಸಾಕಷ್ಟು ತೊಡಕು ಉಂಟು ಮಾಡಿತು ತೆರವು ಕಾರ್ಯಾಚರಣೆಗೆ. ಅದೇ ರೀತಿ ಆ ಮಳೆಯಲ್ಲೂ ಸಹ ಈಗ ತೆರವು ಕಾರ್ಯಾಚರಣೆ ಏನು ಆರಂಭವಾಗಿರ್ತಕ್ಕಂಥ ನಿರಂತರವಾಗಿ ಸಾಗಿದೆ. ಇದೊಂದು ಭಾಗವಾದ್ರೆ ಶರ್ಮಿತಾ, ಈಗ ಗುಡ್ಡ ಕುಸಿದಿದೆ ಅಲ್ಲ, ಆ ಕುಸಿದ ಇನ್ನೊಂದು ಭಾಗದಲ್ಲೇ ಇನ್ನೊಂದು ಗುಡ್ಡ ಕುಸಿಯಲು ಬಾಯಿ ತೆರೆದು ನಿಂತಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಶರ್ಮಿತಾ. ಇಲ್ಲಿ ನೀವು ನೋಡಬಹುದು ಮೇಲ್ಗಡೆ ಯಾವ ರೀತಿ ಗುಡ್ಡ ಕುಸಿದ ಬಾಯಿ ತೆರೆದು ನಿಂತ್ಕೊಂಡಿದೆ ಎನ್ನುವಂತ ಬಗ್ಗೆ. ಈಗಾಗಲೇ ಬೆಂಗಳೂರಿನಿಂದ ಜಿಯಾಲಜಿಕಲ್ ಸರ್ವೆ ಆಫ್ ಡಿಪಾರ್ಟ್ಮೆಂಟ್ ತಂಡ ಹೊರಟಿರತಕ್ಕಂಥದ್ದು ಇಲ್ಲಿ ಏನೋ ಸರ್ವೆ ಮಾಡಲು. ಅದೇ ರೀತಿ ಇಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಅವರು ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗ ಇಲ್ಲಿ ಬೀಡು ಬಿಟ್ಟು ಇಲ್ಲಿರುವಂತ ಎಲ್ಲವರನ್ನ ಸಹ ಆಚೆಗೆ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಯವರು ಸಹ ಈ ಭಾಗದಲ್ಲಿ ನಿಂತು ಕಟ್ಟೆಚ್ಚರವಾಗಿ ಏನು ಕೆಲಸ ಮಾಡ್ತಾ ಇರುವಂತದ್ದು. ಯಾರಿಗೂ ಸಹ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ತೆರವು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಅದೇ ರೀತಿ ಇವತ್ತು ನಾಳೆ ಒಳಗೆ ಆಗಬಹುದು ಎನ್ನುವಂತ ಒಂದು ಏನು ಸಾಧ್ಯತೆ ಇದೆ. ಆದ್ರೆ ಇನ್ನೊಂದು ಕಡೆ ಗುಡ್ಡ ಬಾಯಿ ತೆರೆದು ನಿಂತದ್ದು ನೋಡಿದ್ರೆ ಭಯಾನಕವಾಗ್ತಾ ಇದೆ. ಇನ್ನು ಸಾಕಷ್ಟು ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎಂತಿದ್ದಾರೆ ಶರ್ಮಿತಾ. ಗಮನಿಸ್ತಾ ಇದ್ದೀವಿ ದರ್ಶನ್, ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮತ್ತೆ ಜರಿಯುವಂತ ಚಾನ್ಸಸ್ ಇದೆ. ಅಲ್ಲಿ ಸಂಚಾರಕ್ಕೆ ಸದ್ಯಕ್ಕೆ ನಿರ್ಬಂಧ ಇದೆ, ರೋಡ್ ಬ್ಲಾಕ್ ಆಗಿದೆ ಕಂಪ್ಲೀಟ್ ಆಗಿ. ಈಗ ಮತ್ತೆ ಕುಸಿಯುವಂತ ಆತಂಕ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆನೂ ಎಟ್ ದ ಸೇಮ್ ಟೈಮ್ ಮಾಡಬೇಕಲ್ಲ. ಎಷ್ಟು ಶವ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಿದೆ, ಯಾರಾದ್ರೂ ಬದುಕಿದಾರಾ ಅನ್ನೋದನ್ನು ಕೂಡ ಹುಡುಕ್ಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಪ್ರಿಕಾಷನರಿ ಏನಾದ್ರು ತಗೊಂಡಿದ್ದಾರಾ? ಶರ್ಮಿತಾ, ಈಗ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತ ಒಂದು ದೃಶ್ಯ ಅಂದ್ರೆ ಈಗ JCBಗಳ ಮೂಲಕ ಮಣ್ಣನ್ನ ತೆರವು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈ ಮಣ್ಣಿನಡಿಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ ಎನ್ನುವಂಥದ್ದು ಇದುವರೆಗೂ ಖಾತ್ರಿ ಆಗಿಲ್ಲ. ಆದರೆ ಗಂಗಾವಳಿ ನದಿಯಲ್ಲಿ ತೇಲ್ಕೊಂಡು ಹೋದಂಥ 4 ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಅದೇ ರೀತಿ ಒಂದೇ ಕುಟುಂಬದ 3 ಇದ್ದಾರೆ, ಅದರಲ್ಲಿ ಒಬ್ಬ ಲಾರಿ ಚಾಲಕನಿದ್ದಾನೆ. ಈಗ ಸ್ಥಳೀಯರು ಹೇಳೋ ಪ್ರಕಾರ ಈ ಗುಡ್ಡದ ಮಣ್ಣಿನಲ್ಲಿ 2 ಲಾರಿ ಸಿಲ್ಕೊಂಡಿದೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಲಾರಿಯಲ್ಲಿ ಏನು ಚಾಲಕ ಮತ್ತು ಕ್ಲೀನರ್ ಇಬ್ರು ಇದ್ರ ಅಥವಾ ಚಾಲಕ ಒಬ್ಬನೇ ಇದ್ದ ಎನ್ನುವಂಥದ್ದು ಖಾತ್ರಿ ಆಗಬೇಕಾಗಿದೆ. ಆದರೆ ಈಗ ರೆಸ್ಕ್ಯೂ ಕಾರ್ಯಾಚರಣೆ ಮಾಡೋದು ಸಹ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಸಿದೆ. ಯಾಕಂದ್ರೆ ಇನ್ನೊಂದು ಕಡೆ ಗುಡ್ಡ ಜರಿಯುವಂತ ಒಂದು ಸಂಭವ ಇರೋದ್ರಿಂದ ಇಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಗೆ ತೀರಾ ತೊಡಕಾಗಿರುವಂಥದ್ದು. ಅದೇ ರೀತಿ ನಿರಂತರವಾಗಿ ಇಲ್ಲಿ ಮಳೆ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಸಹ ಈ ಗುಡ್ಡ ಯಾವಾಗ ಬೇಕಿದ್ರು ಯಾವ ಕ್ಷಣದಲ್ಲೂ ಸಹ ಜರಿಬಹುದು. ಅದೇ ಸ್ಥಳದಿಂದ ಕೆಳಗಡೆ ಇದ್ದು ನಾವು ನಿಮ್ಗೆ ಇಲ್ಲಿ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಮತ್ತೆ ಇನ್ನು ಇಲ್ಲಿ ಅಧಿಕಾರಿಗಳು ಎಲ್ಲರನ್ನೂ ಸಹ ತೆರವು ಮಾಡುವಂತ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಹೆಚ್ಚಿನ ಒಂದು ಸುರಕ್ಷತೆ ಕ್ರಮವಾಗಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಶರ್ಮಿತಾ. ಥ್ಯಾಂಕ್ ಯು ದರ್ಶನ್ ನಾಯಕ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಅಂಕೋಲಾ ಸುತ್ತಮುತ್ತ ಭರ್ಜರಿ ಮಳೆ ಆಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಜಲಾವೃತ ಆಗ್ಬಿಟ್ಟಿದೆ. ಜಮೀನು, ತೋಟ, ಗದ್ದೆ ಎಲ್ಲವೂ ಜಲಾವೃತ ಆಗಿದೆ. ಸದ್ಯಕ್ಕೆ ಭೀಕರ ಮಳೆಯಿಂದಾಗಿ ಎಲ್ಲಿ ನೋಡಿದ್ರೂ ನೀರಷ್ಟೇ ಕಾಣಿಸ್ತಾ ಇರೋದು. ಹೈವೇ ಅಕ್ಕಪಕ್ಕದ 6 ಕಿಲೋಮೀಟರ್ ಸುತ್ತ ಜಲಮಯ ಆಗ್ಬಿಟ್ಟಿದೆ. ಜಮೀನು, ತೋಟ, ಗದ್ದೆ ಎಲ್ಲ ಜಲಾವೃತ ಆಗಿದೆ. ಎಲ್ಲಿ ನೋಡಿದ್ರೂ ಸದ್ಯಕ್ಕೆ ಕಾಣ ಸಿಗ್ತಾ ಇರೋದು ನೀರು 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 ಅಷ್ಟೇ. ನ್ಯೂಸ್ 18ನಲ್ಲಿ ಡ್ರೋನ್ ಸೆರೆ ಹಿಡಿದಂತ ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋನ ನಿಮ್ಮ ಮುಂದೆ ಇಡ್ತೀವಿ ನಾವು. ಇದೇ ಡ್ರೋನ್ ಫುಟೇಜ್. ಅಂಕೋಲಾದಲ್ಲಿ ಎಲ್ಲ ನೋಡಿದ್ರೂ ನೀರು 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 ಅಷ್ಟೇ ಕಾಣ ಸಿಗ್ತಾ ಇರೋದು. ಅವಿಹಂಗಮ ನೋಟವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಜಮೀನಿದೆ, ಗದ್ದೆ, ತೋಟ ಎಲ್ಲವೂ ನೀರು ಪಾಲಾಗ್ಬಿಟ್ಟಿದೆ. ಮತ್ತೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿಯುವಂತ ಆತಂಕ. ಹೆದ್ದಾರಿ ಪಕ್ಕದಲ್ಲಿ ದೊಡ್ಡ ಅನಾಹುತ ನಿನ್ನೆ ಗಮನಿಸಿದ್ವಿ ಅಂಕೋಲಾದಲ್ಲಿ ಏನಾಗಿತ್ತು ಅಂತ ಹೇಳಿ ಶಿರೂರು ಹತ್ರ. ಸೊ ಡ್ರೋನ್ ವಿಜುವಲ್ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಎಲ್ಲಿ ನೋಡಿದ್ರು ನೀರು 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 ಅಷ್ಟೇ. ಕಂಪ್ಲೀಟ್ ಆಗಿ ನೀರು ನಿಂತಿದೆ, ಜಲಾವೃತ ಆಗಿದೆ. ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆಯ ಅಬ್ಬರ ಅದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.